ಸರ್ ಮೋದಿ ಅಂದ್ರೆ ದೇಶ ದೇಶ ಅಂದ್ರೆ ಮೋದಿ ಅನ್ನೋದು ಯಾರು ಅವ್ರು ಹೇಳ್ತಾರಲ್ಲ ಬಿಜೆಪಿ ಅವರು ಅವ್ರು ಹೇಳಿರ್ಬೇಕಲ್ಲ. ಅದೆಲ್ಲ ಆಂತರಿಕ ಪ್ರಜಾಪ್ರಭುತ್ವನೇ ಇಲ್ಲ. ಹೇಳಿಲ್ಲ ಅಂದ್ರೆ ಮನೆಗೆ ಹೋಗ್ಬೇಕಾಗುತ್ತೆ. ಅವ್ರಿಗೆ ಅವರೇ ದೇವರು, ಅವರೇ ದೇವರು. ಅವ್ರ ಹೆಸರ ಮೇಲೆ ಬರ್ತಂತ ಅವ್ರ ತಲೆ ಇಟ್ಕೊಂಡ್ರೆ ಅವರು ರಾಮ ಮಂದಿರದಾಗ ಕೂತಾರೆ. ಕಸ ಹೊಡೆಯೋದು ಪ್ರಧಾನಮಂತ್ರಿಗಳು ಮಾಡೋ ಕೆಲಸ ಮಾಡಲಿ. ಪ್ರಧಾನಮಂತ್ರಿ ದೇಶದ ಪ್ರಧಾನಿ ಹಲವಾರು ದೇಶದ ಸಮಸ್ಯೆಗಳು, ವಿದೇಶಾಂಗ ನೀತಿಯಲ್ಲಿ ಹಲವಾರು ಬದಲಾವಣೆಗಳಾಗಬೇಕಾಗ್ತದೆ. ನಿರುದ್ಯೋಗ ದೇಶಾದ್ಯಂತ ತಾಂಡವಾಡ್ತಿದೆ. ಯುವಕರು ಉದ್ಯೋಗ ಅರಸಿ ಮನ್ಯಾಗ ಏನೂ ಇಲ್ಲ ಅದು ಒದ್ದಾಡ್ತಾ ಇದ್ದಾರೆ. ನೋಡಿ, ನಮ್ಮ ಸರ್ಕಾರ ನಿರುದ್ಯೋಗ ಯುವಕರಿಗೆ ನಾವು ಇವತ್ತು ಸ್ಟೈಪಂಡ್ರಿ ಕೊಡ್ತಕ್ಕಂಥದ್ದು ಮಾಡಿ ಅಂಥದ್ದನ್ನು ಮಾಡಲಿ. ನಾವು ಜನ ಎದಕ್ಕೆ ಅರಿಸಿ ಕಳ್ಸೀವಿ? ರಾಮ ಮಂದಿರ ಪೂಜಾ ಮಾಡ್ಕೊತ ಕುಂದ್ರಾಕ ದೇಶದ ಪ್ರಧಾನಿಗಳು ಏನು ಮಾಡ್ಬೇಕು ಕೆಲಸ? ಹೋಗಿ ಪೂಜೆ ಮಾಡ್ಕೊಂಡು ದೇವ್ರ ಅದು ಕೂತ್ರೆ ದೇವರು ಬಂದ್ಬಿಡ್ತಾನೆ. ಇಡೀ ಎಷ್ಟೋ ಕೋಟಿ ಜನ ನಮ್ಮ ಹಿತ ಕಾಪಾಡುತ್ತೆ. ನಾವು ಬಡತನದಾಗದೀವಿ, ನಮ್ಗೆ ಅನ್ನ ಇಲ್ಲ, ಅನ್ನ ಕೊಡ್ರಿ. ಯುವಕರು ಉದ್ಯೋಗ ಇಲ್ಲ, ಉದ್ಯೋಗ ಕೊಡ್ರಿ. ಬದುಕಿ ತೊಂದರೆ ಆಗಿದೆ, ಅದಕ್ಕೆ ಇವತ್ತು ಬರಗಾಲ ಬಿದ್ದಿದೆ. ಜನರು ಅಲ್ಲೇ ಉದ್ಯೋಗಕ್ಕಾಗಿ ಎಲ್ಲೆಲ್ಲಿಗೂ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಇಲ್ಲಿ ಹಣ ಕೊಡಲಿ. ರಾಮ ಮಂದಿರದಾಗ ಕೂತ್ರೆ ಹಣ ಬಂದ್ಬಿಡುತ್ತೇನೆ. ರಾಮ ಮಂದಿರ ನಿನಗೂ ನನಗೂ ನಮ್ಮದಾದ ವೈಯಕ್ತಿಕ ಅಭಿಪ್ರಾಯ. ಅದನ್ನು ದೇಶದ ಮೇಲೆ ಇರ್ತಕ್ಕಂಥ ಕೆಲಸ ನಮ್ಮ ದೇಶದ ಪ್ರಧಾನಿಗಳು ಮಾಡಬಾರ್ದು. ದಟ್ಸ್ ನಾಟ್ ಗುಡ್. ದೇಶದ ಪ್ರಧಾನಿಗಳಾಗಿ ಇದನ್ನೇ ತನ್ನ ಭಕ್ತಿಲೇ ಹೋಗಲಿ ಬರಲಿ. ನಾನು ಭಕ್ತಿಲೇ ನಾನು ಹೋಗಲಿ. ನಾನು ಸದಾಶಿವನು ಭಕ್ತ ಆದೆ, ದುರ್ಗವನು ಭಕ್ತ ಆದೆ. ಅಲ್ಲಿ ನಾನು ಭಕ್ತಿ ಭಾವದಿಂದ ನಡ್ಕೊತೀನಿ. ಇವರು ಹೋಗಲಿ, ಅದನ್ನು ದೇಶಕ್ಕೆ ರಾಮ ಒಬ್ಬನೇ ನಾ ದೇವರು. ನಮಗೆ ಎಂದು ಸಾವಿರಾರು ದೇವ್ರು ಅದು ಬಿಟ್ಟರೆ ಬೇರೆ ಏನೈತ್ರಿ? ಧರ್ಮವನ್ನು ರಾಜಕೀಯಕ್ಕೆ ತಂದು ದೇಶ ಅಧೋಗತಿಗೆ ತಳ್ತಕ್ಕಂಥವ್ರು ಬಿಜೆಪಿ. ಇದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ಅವರು. ಕಾಂಗ್ರೆಸ್ನವರು ಅವರೇ ಹೇಳುದು, ಕಾಂಗ್ರೆಸ್ನವರು ಮೈನಾರಿಟಿ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ. ಅದಕ್ಕೆ ಹಿಂದೂಗಳಲ್ಲ ಅವರು. ನಾವು ಹಿಂದೂಗಳಲ್ಲ ಅಂತ ಅನುಪತಿನ ಅವರೇ ಕಟ್ಟುದು. ಕ್ವಶನು ಅವ್ರದ್ದೇ, ಉತ್ತರನೂ ಅವ್ರದ್ದೇ, ಡಿಸಿಷನ್ನು ಅವ್ರದ್ದೇ. ಏನು ನಮ್ಮ ಬಗ್ಗೆ ಏನು ನಾವು ಮಾರ್ಕೊಂಡು ಬಿಟ್ಟಿದ್ದೀವ ನಾವು? ಕಾಂಗ್ರೆಸ್ ಅವ್ರ ಬಗ್ಗೆ ಮುಂಜಾನೆ ಆದ ಕೂಡಲೇ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡೋದು. ಕಾಂಗ್ರೆಸ್ನವ್ರು ಅಲ್ಪಸಂಖ್ಯಾತರು. ರಾಮ ಮಂದಿರಕ್ಕೆ ಹೋಗ್ಲಿಲ್ಲ ಹಿಂದೂಗಳೇ ಅಲ್ಲ ಅತ್ತ ನಾವು. ಯಾಕೆ ನಮ್ಮ ದೇವ್ರಲ್ಲ, ನಮ್ಗೆ ಸಾಕಷ್ಟು ದೇವ್ರದಲ್ಲ. ರಾಮನು ನಾವು ಭಕ್ತಿಯಿಂದ ಅವನು ಪೂಜೆ ಮಾಡ್ತೇವೆ, ಮಾಡಬಾರ್ದತ್ತಲ್ಲ. ಇವ್ರು ಹೇಳಿದ ದಿವಸ ನಾವು ರಾಮ ಮಂದಿರಕ್ಕೆ ಹೋಗ್ಬೇಕು. ಇವ್ರು ಹೇಳಿದ ಅಕ್ಷತಾ ಕೊಡೋದು ನೋಡಪ್ಪ. ಅವ್ ನಮ್ಮ ಅಕ್ಕಿನೇ ಅಕ್ಷತೆ ಅದು ಕೊಡುದು. ಇವ್ರದ್ದೇನು ಕೆಲಸ? ಇವ್ರದ್ದೇನು ಕೆಲಸ? ಹಿಂದೂ ಧರ್ಮದಲ್ಲಿ ಎಷ್ಟೋ ಅನಿಷ್ಟ ಪದ್ಧತಿಗಳದ, ಅಸ್ಪೃಶ್ಯತೆ, ಹಲವಾರು ಮೂಢನಂಬಿಕೆಗಳಿಗೆ ಬಲಿಯಾಗ್ತಕ್ಕಂಥ. ಅದ್ರ ಬಗ್ಗೆ ಮಾತಾಡೋದು ಅದಾರೆ. ಅದಕ್ಕೆ ಮಠ ಮಂದಿರಗಳದಾರು, ಸ್ವಾಮೀಜಿಗಳದಾರೆ. ಶಂಕರಾಚಾರ್ಯ ಮಠದವರು ಅಪ್ಪನಗೊಂಡ ಮಠ ಉದ್ಘಾಟನೆ ಆಗ್ಬಾರ್ದಂತೆ. ಅವ್ರ ಮಾತಿಗೆ ಬೆಲೆ ಇಲ್ಲ. ಇವ್ರು ಹೆಂಗೆ ಹಿಂದೂ ಧರ್ಮದ ಒಲಿಸ್ಕೊಂಡ ಸುಮ್ಮನೆ ಹೇಳ್ಕೊತ ರಾಜಕೀಯ ಕೆಲದಲ್ಲ ಇದು. ರಾಮ ಮಂದಿರ ರಾಜಕೀಯ ಉಪಯೋಗ ಮಾಡ್ಕೊಳಕತ್ತಿಲ್ಲ. ಎದಕ್ಕೆ ಉಪಯೋಗ ಮಾಡ್ಕೊಳಕತ್ತಿಲ್ಲ? ಶಂಕರಾಚಾರ್ಯ ಹೇಳಿದ ನಂತರ ಹೌದಪ್ಪ ಅಪ್ಪನಗೊಂಡದ್ದು ಮಾಡಬೇಕು. ಇವ್ರಿಗೆ ಯಾಕೆ ತುರ್ತು? ಏನು MP ಎಲೆಕ್ಷನ್ಗೆ ರಾಮ ಮಂದಿರ ಕಟ್ಟಿದ್ವಿ ನಾವು. ಗುಡಿ ದಿವಸ ಕಟ್ತೀವಿ ರೀ. ನಮ್ಮ ಕ್ಷೇತ್ರಗಳಿಗೆ ಎಲ್ಲ MLಗಳು ಕಟ್ತೀವಿ. ಎಲ್ಲ ಜಾತಿ ಜನಾಂಗದವ್ರಿಗೆ ಒಂದೊಂದು ಗುಡಿ ಕಟ್ತೀವಿ. ಅವ್ರ ಭಕ್ತಿಲೇ ಈಗ ಅಸ್ಪೃಶ್ಯರು ಕೆಲವು ಗುಡಿಗಳಿಗೆ ಕರ್ಕೊಳ್ಳೋಂಗಿಲ್ಲ. ಅಲ್ಲಿ ದುರ್ಗವನ ಗುಡಿ ಕಟ್ತೀವಿ. ಹೌದಲ್ಲ? ಇವೆಲ್ಲವೂ ಎಲ್ಲ ಜಾತಿ ಜನಾಂಗದವರು ಹಿಂದೂ ಧರ್ಮದಲ್ಲಿ ಭಕ್ತಿ ಭಾವದಿಂದ ಇರ್ಲಿಕ್ಕೆ ನಾವು ಇವ್ರು ಒಂದೇ ಕಟ್ಟೋದು. ಅಯೋಧ್ಯೆಗೆ ಹೋಗ್ತಾವ ನಮ್ಮ ಹಳ್ಳಿನ ಜನ ಖರ್ಚು ಮಾಡಿ ಹೋಗೋಕ್ಕಾಗತ್ತೆ? ಅಯೋಧ್ಯೆ ರಾಮ ಮಂದಿರ ಒಂದೇ ದೇವ್ರ ನಮಗೆ? ಅವನು ದೇವರೇ, ಸಾವಿರಾರು ದೇವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.